ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಯು ಪ್ರವಚನದ DVD ಸಮರ್ಪಿಸ್ತಾ ಇದೆ. ಪ್ರವಚನ ಅನ್ನುವಂತಹ ವಿಶೇಷವಾದ ವಾಗ್ಮಿತ್ವದ ಮೂಲಕವಾಗಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಅದ್ಭುತವಾದ ಒಂದು ಕ್ರಾಂತಿಯನ್ನೇ ಮಾಡಿದರು. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನು ಅವರ ಕಡೆಗೆ ಒಯ್ಯಬೇಕು ಎನ್ನುವಂತಹ ವಿಶೇಷವಾದ ಘೋಷಣೆಯೊಡನೆ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಚನಗಳನ್ನು ಮಾಡಿದರು. ಈ ಒಂದು ಪ್ರವಚನಗಳ ಪರಿಣಾಮ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದರೆ, ಅವರು ಪ್ರವಚನ ನಡೀತಾ ಇದ್ದಂತಹ ಊರಿನಲ್ಲಿ ಇಡೀ ಊರು, ಶಾಲೆ, ಕಾಲೇಜು ಎಲ್ಲಿ ನೋಡಿದರೂ ಕೂಡ ಅದರದ್ದೇ ಸುದ್ದಿ, ಟಾಕ್ ಆಫ್ ದ ಟೌನ್ ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು. ಮತ್ತು ಬಹಳಷ್ಟು ಜನಗಳ ಜೀವನವನ್ನು ಅದು ಪರಿವರ್ತನೆ ಮಾಡಿತು. ಪೂಜ್ಯರು ಪ್ರಾರಂಭ ಮಾಡಿದಂಥ ಈ ಪ್ರವಚನದ ಶೈಲಿಯನ್ನು ಅವರ ನಂತರ ನಾನು ಈಗ ನಮ್ಮ ಅನೇಕ ಶಿಷ್ಯರುಗಳು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಪ್ರವಚನ ಅಂದರೆ ಒಂದು ರೀತಿಯಲ್ಲಿ ಇದು ಪ್ರಸಾದವಿದ್ದ ಹಾಗೆ, ಜ್ಞಾನದ ಪ್ರಸಾದ, ನೆತ್ತಿಯ ಪ್ರಸಾದ. ಶರೀರದ ಅನ್ನವನ್ನು ಉಣ್ಣುವುದರಿಂದ ಭೌತಿಕ ಶರೀರಕ್ಕೆ ಶಕ್ತಿ ಬಂದರೆ, ಈ ಜ್ಞಾನ ಪ್ರಸಾದದಿಂದ ಆತ್ಮಬಲ ವೃದ್ಧಿ ಆಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಹೀಗಾಗಿ ಪ್ರವಚನಗಳ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಪ್ರೇರಕರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಅಂತ ತಿಳಿಸ್ತಾ, ಇಂಥ ಒಂದು ಪ್ರವಚನಗಳ ಒಂದು DVD CD ತಟ್ಟೆಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ, ಅದರಲ್ಲಿಯೂ ಶರಣ ಮೇಳ 25ನೇ ಶರಣ ಮೇಳಕ್ಕೆ 25 ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಅನೇಕ ದಾನಿಗಳು ಮುಂದೆ ಬಂದರು. ಅವುಗಳನ್ನು ವೆಚ್ಚವನ್ನು ಭರಿಸಲಿಕ್ಕೆ ಮುಂದೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು 25ನೇ ಶರಣ ಮೇಳದಲ್ಲಿ ನಾವು 25 CDಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರವಚನವನ್ನು ಕೇಳಲಿದ್ದೀರಿ. ನಿಮ್ಮ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಹಾರೈಸಿ ಈ ಒಂದು ಧ್ವನಿ ಸುರುಳಿಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಹುಬ್ಬಳ್ಳಿಯ ಸುಶೀಲ ಫಕೀರಪ್ಪ ಬಣಕಾರ್ರವರು, ಇವರು 1981ರಲ್ಲಿ ಪ್ರವಚನವಾದಾಗ ಪರಿಚಿತರಾದವರು ಅಂದಿನಿಂದ ಇಂದಿನವರೆಗೂ ಕೂಡ ನಿಷ್ಠಾವಂತ ಶರಣರಾಗಿ ಬಸವ ತತ್ವದ ದಾರಿಯಲ್ಲಿ ನಡೀತಾ ಬರ್ತಾ ಇದ್ದಾರೆ. ನಾವು ಕೈಗೊಳ್ಳುವಂಥ ಎಲ್ಲ ಯೋಜನೆಗಳಿಗೂ ಕೂಡ ಹೃದಯಪೂರ್ವಕವಾಗಿ ಧನ ಸಹಾಯವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಅವರ ಮಗಳು ಗಿರಿಜಾ ಮತ್ತು ಅಳಿಯ ಚಂದ್ರಶೇಖರಪ್ಪ ಅಸಾಮಾನ್ಯ ಉತ್ಸಾಹಿಗಳು. ಚಂದ್ರಶೇಖರ್ ಅವರು ಇಷ್ಟು ದಿವಸ ಹುಬ್ಬಳ್ಳಿಯಲ್ಲಿ ಇದ್ರು, ಈಗ ಶಿವಮೊಗ್ಗಕ್ಕೆ ವರ್ಗಾವಣೆ ಹೊಂದಿದ್ದಾರೆ. ಹೋದ್ಮೇಲೆ ಶಿವಮೊಗ್ಗ ರಾಷ್ಟ್ರೀಯ ಬಸವದಳಕ್ಕೂ ಅಷ್ಟೇ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾ ಅದಕ್ಕೊಂದು ಸಚೇತಕ ಶಕ್ತಿಯಾಗಿದ್ದಾರೆ. ಗಿರಿಜಾ ತಮ್ಮ ತಾಯಿ ತಂದೆಗಳ ಬಗ್ಗೆ ಅನನ್ಯವಾದ ಅಭಿಮಾನವನ್ನು ಇಟ್ಟಿರೋದು ಮಾತ್ರವಲ್ಲ, ಅವರ ಹೆಸರಿನಲ್ಲಿ ಈ ಒಂದು ಪ್ರವಚನದ ಧ್ವನಿ ಸುರುಳಿ ತಯಾರಾಗಲಿಕ್ಕೆ 20,000 ರೂಪಾಯಿಗಳನ್ನು ಭಕ್ತಿಪೂರ್ವಕವಾಗಿ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಸುಶೀಲಾ ಫಕೀರಪ್ಪ ಬಣಕಾರ್ ಅವರಿಗೆ ನಾವು ಸೃಷ್ಟಿಕರ್ತ ಲಿಂಗದೇವ ಧರ್ಮಗುರು ಬಸವಣ್ಣನವರು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ದಯಪಾಲಿಸಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಶರಣಾರ್ಥಿಗಳು. 1980ರಲ್ಲಿ ಜಗದ್ಗುರು ಮಾತೆ ಮಹಾದೇವಿಯವರು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಪ್ರವಚನ ಏರ್ಪಡಿಸಿದ್ದರು. ಆ ಸಂದರ್ಭದಲ್ಲಿ ನಾನು ಪ್ರವಾಹಿತನಾಗಿ ಅವರಲ್ಲಿಂದ ದೀಕ್ಷೆಯನ್ನು ಪಡೆದು ಈ ಲಿಂಗಾಯತ ಧರ್ಮದ ತತ್ವಗಳನ್ನ ಪರಿಪಾಲನೆ ಮಾಡುತ್ತಾ ಬಂದಿದ್ದೇನೆ. ಮೊಟ್ಟ ಮೊದಲಿಗೆ ಲಿಂಗಾಯತ ಧರ್ಮದ ದೇವರು ಲಿಂಗ ದೇವರು ಅನ್ನೋದು ನನ್ನ ಕಲ್ಪನೆಗೆ ಬಾರದೇ ಇರುವುದರಿಂದ ಅನೇಕ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ವಿ. ವೈದಿಕ ಧರ್ಮದ ತತ್ವಗಳ ಪ್ರಕಾರ ಹೆಣ್ಣು ದೇವರು, ಗಂಡು ದೇವರು, ಮನೆ ದೇವರು ಅಂತ ನೂರಾರು ದೇವರುಗಳನ್ನ ಪೂಜೆ ಮಾಡುವ ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ. ಆದರೆ ಮಾತಾಜಿಯವರ ಪ್ರವಚನ ಆಲಿಸಿದ ನಂತರ ಧರ್ಮಗುರು ವಿಶ್ವಗುರು ಬಸವಣ್ಣನವ್ರನ್ನ ಹಾಗೂ ಲಿಂಗಾಯತ ಧರ್ಮದ ದೇವರು ಲಿಂಗ ದೇವರನ್ನ ಪೂಜಿಸುವ ಹೊರತು ಬೇರೆ ಏನನ್ನೂ ಪೂಜಿಸದೆ ನಿರ್ಧಾರ ತೆಗೆದುಕೊಂಡು ಅಂದಿನಿಂದ ಲಿಂಗ ದೇವರನ್ನ ಪೂಜೆ ಮಾಡುವುದು, ಬಸವಣ್ಣವ್ರನ್ನ ಪೂಜೆ ಮಾಡೋದು, ಅವರ ತತ್ವವನ್ನು ಪರಿಪಾಲನೆ ಮಾಡೋದನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಮಾತಾಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಪ್ರವಚನಕಾರರು, ಒಳ್ಳೆಯ ಸಾಹಿತಿಗಳು. ಅವರು ಬರೆದ ತರಂಗಿಣಿ, ವೀರವಿರಾಗಿಣಿ ಅಕ್ಕಮಹಾದೇವಿಯರ ತರಂಗಿಣಿ ಕಾದಂಬರಿ ಹಾಗೂ ಹೆಪ್ಪಿಟ್ಟ ಹಾಲು ಒಳ್ಳೆಯ ಕಾದಂಬರಿಗಳಾಗಿ ನಾಡಿನಾದ್ಯಂತ ಎಲ್ಲ ಜನರ ಮನಸ್ಸುಗಳನ್ನು ಸೂರೆಗೊಂಡಿದೆ. ಅದರಂತೆ ಅವರ ಧಾರ್ಮಿಕ ತತ್ವಗಳ ಬಗ್ಗೆ ಅನೇಕ ಪ್ರವಚನಗಳ ಕ್ಯಾಸೆಟ್ಗಳು ಕೂಡ ಈ ಸಂದರ್ಭದಲ್ಲಿ ಮೊದಲೇ ಬಿಡುಗಡೆಯಾಗಿವೆ. ಈಗ ಶರಣಮೇಳ ಕಾರ್ಯಕ್ರಮವನ್ನು ಅವರು ಕಳೆದ 24 ವರ್ಷದಿಂದ ನಡೆಸಿಕೊಂಡು ಕೂರುಸಂಘದಲ್ಲಿ ಬರ್ತಾ ಇದ್ದಾರೆ. ಈಗ ಮುಸ್ಲಿಮರಿಗೆ ಹೇಗೆ ಮಕ್ಕಾ ಮದಿನಾ ಧರ್ಮಕ್ಷೇತ್ರಗಳಾಗಿವೆಯೋ, ಅದರಂತೆ ಬೌದ್ಧರಿಗೆ ಬುದ್ಧಗಯ ಹೇಗೆ ಆಗಿದೆಯೋ, ಅದರಂತೆ ಕ್ರೈಸ್ತರಿಗೆ ಜೆರುಸಲೇಮ್ ಹೇಗೆ ಧಾರ್ಮಿಕ ಕ್ಷೇತ್ರಗಳಾಗಿವೆಯೋ, ಅದೇ ರೀತಿ ಲಿಂಗಾಯತ ಧರ್ಮಕ್ಕೂ ಒಂದು ಧರ್ಮಕ್ಷೇತ್ರ ಬೇಕು ಅಂತ ತಿಳ್ಕೊಂಡು ಮಾತಾಜಿಯವರು ಪಟ್ಟ ಪರಿಶ್ರಮ ಅಷ್ಟಿಷ್ಟಲ್ಲ. ಅವರ ಕೂಡಲ ಸಂಗಮದಲ್ಲಿ ಶರಣ ಮೇಳ ನಡೆಸುತ್ತಾ ಬಂದು ಎಲ್ಲ ಲಿಂಗಾಯತ ಧರ್ಮದವರೆಗೂ ಅಥವಾ ಲಿಂಗಾಯತ ಧರ್ಮದ ತತ್ವಗಳನ್ನ ಪರಿಪಾಲನೆ ಮಾಡುವಂಥ ಬೇರೆ ಬೇರೆ ಧರ್ಮದ ಅನುಯಾಯಿಗಳನ್ನು ಕೂಡ ಅಥವಾ ಬೇರೆ ಜಾತಿಯ ಧರ್ಮದವ್ರನ್ನೂ ಕೂಡ ಎಳೆದುಕೊಂಡು ಲಿಂಗಾಯತ ಧರ್ಮದ ತತ್ವಗಳನ್ನು ಅವರು ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಈ 25ನೇ ಶರಣಮೇಳದಲ್ಲಿ ಅವರು ಕ್ಯಾಸೆಟ್ ಮೂಲಕ, ವಿಡಿಯೋ ಕ್ಯಾಸೆಟ್ ಮೂಲಕ ಧರ್ಮ ಪ್ರಚಾರದ ಕಾರ್ಯವನ್ನು ಕೂಡ ಕೈಗೊಂಡಿದ್ದಾರೆ. ವಿಡಿಯೋ ಕ್ಯಾಸೆಟ್ ಆಗಲಿ ಮಾಧ್ಯಮಗಳು ಜನರ ಮನಸ್ಸನ್ನು ಸೂರೆಗೊಳ್ತಾ ಇದ್ದೇವೆ. ಏಕೆಂದರೆ ಕೆಲವರು ಬರಲಿಕ್ಕೆ ಆಗದೇ ಇದ್ದಂಥವರು ಈ ಕ್ಯಾಸೆಟ್ಗಳ ಮೂಲಕವಾದರೂ ಕೂಡ ಮನೆಯಲ್ಲಿ ಪ್ರವಚನಗಳನ್ನ ವಿಡಿಯೋಗಳನ್ನ ನೋಡಿ ಹಾಕಿಕೊಂಡು ಅವರು ಧರ್ಮ ಪ್ರಚಾರವನ್ನು ಮಾಡಬೇಕೆಂಬ ಉದ್ದೇಶದಿಂದ ಈ ಕ್ಯಾಸೆಟನ್ನು ತಯಾರು ಮಾಡುತ್ತಾ ಇದ್ದಾರೆ. ಅವರಿಗೆ ನನ್ನ ಚಿರಋಣಿಗಳು. ಈ ಕಾರ್ಯಕ್ರಮಕ್ಕೆ ನನ್ನ ಮಗಳಾದ ಗಿರಿಜಾ ಚಂದ್ರಶೇಖರ್ ಕರಿಯಪ್ಪನವರು ಉದಾರಹಸ್ತದಿಂದ ಅಲ್ಪ ಕಾಣಿಕೆ ನೀಡಿ ನಮ್ಮ ತಂದೆ ತಾಯಿಗಳ ಪರವಾಗಿರಲಿ ಅಂತ ದಾನವಾಗಿ ನೀಡಿದ್ದರಿಂದ ಅವಳ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅವಳಿಗೂ ನಾವು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ರೀತಿಯಾಗಿ ಮಾತಾಜಿಯವರ ಬಗ್ಗೆ ಅನೇಕ ಕರ್ನಾಟಕದಲ್ಲಿಯೇ ಅಲ್ಲ, ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಸಮ್ಮೇಳನಗಳನ್ನು ಏರ್ಪಡಿಸಿ ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇರುವುದು ಹೆಮ್ಮೆಯ ಸಂಗತಿಯಾಗಿದೆ. ದೆಹಲಿ, ಮುಂಬೈ, ಹೈದರಾಬಾದ್, ತಮಿಳುನಾಡು, ಆಮೇಲೆ ಊಟಿಯಲ್ಲಿ ಕೂಡ ಕೆಲವೊಂದು ರಾಜ್ಯ ಸಮ್ಮೇಳನ ಏರ್ಪಡಿಸಿ ಅವರು ಧರ್ಮ ಪ್ರಚಾರದ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವರಿಗೆ ನಾವು ಇಂಥ ಧರ್ಮ ಗುರುವನ್ನು ನಾವು ಲಿಂಗಾಯತ ಧರ್ಮದವರು ಹೊಂದಿದ್ದು ನಮ್ಮ ಲಿಂಗಾಯತ ಧರ್ಮದವರೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಈ ಮೂಲಕ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವ ವಿಶ್ವಗುರು ಬಸವಣ್ಣನವರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಪೂಜ್ಯ ಮಾತಾಜಿ ಅಪ್ಪಾಜಿಯವರನ್ನು ನಾನು ಧ್ಯಾನಿಸಿಕೊಂಡು, ನಾನು ಮೊಟ್ಟ ಮೊದಲು ಈ 80ನೇ ಇಸ್ವಿಯೊಳಗನೆ ನಾನು ಈ ಪ್ರವಚನ ಕೇಳಿದೆ. ನಾವು ಮೊದಲಿಗೆ ಏನೇನೋ ಪೂಜಾ ಮಾಡಿ
ಲಿಂಗ ಪೂಜಾ ಮಾಡ್ತಿದ್ವಿ ಖರೆ, ಆದ್ರೆ ಈ ಲಿಂಗ ಪೂಜೆನ ನಮ್ದು ಇದು ದೇವರು ಅಂತ ನಾವು ಅಷ್ಟೊಂದು ತಿಳ್ಕೊಂಡಿರಲಿಲ್ಲ. ಆದರೂ ಮಾತಾಜಿಯವರನ್ನ ನಾವು ಪ್ರಭಾವಿತರಾಗಿ ಈ ಧರ್ಮದ ಪೂರ್ತಿ ನಾವು ಇದನ್ನು ಮಾಡ್ಕೊತ ಬಂದೆ. ಆಮೇಲೆ ಮಾತಾಜಿಯವರು ಇವೆಲ್ಲ ಕಾರ್ಯಕ್ರಮ ಮಾಡೋದು ನೋಡಿ ಅದರಿಂದ ಪ್ರಭಾವಿತರಾಗಿ ಇಷ್ಟು ಕಷ್ಟಪಟ್ಟು ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ ಅಲ್ಪ ಸಹಾಯರಾದರೂ ನಾವು ಮಾಡಬೇಕು ಅಂಥೇಳಿ ನಮ್ಮ ಮಗಳಿಗೆ ಆದರೂ ಅವ್ರಿಗೆ ಮೊದಲು ನಾನು ನಮ್ಮ ಹೆಣ್ಮಕ್ಳಿಗೆ ವಿದ್ಯಾ ಕಲಿಸಿ ಅವ್ರ ಕಾಲ ಮೇಲೆ ನಿಲ್ಲಿಸ್ಬೇಕು ಅಂತ ಮಾತಾಜಿಯವರು ಪ್ರವಚನದ ಅದರಿಂದ ಪ್ರಭಾವಿತಳಾಗಿ ನಮ್ಮ ಮಗಳನ್ನ ಅದರಂಥ ವಿದ್ಯಾವಂತಳನ್ನಾಗಿನೂ ಮಾಡಿದೆ. ಅದು ನೀವು ಎಷ್ಟೋ ದುಡಿದ್ರು ಅದರೊಳಗೆ ಇದಕ್ಕೆ ಧರ್ಮ ಕಾರ್ಯಕ್ಕೆ ನಿಂದೊಂದು ಭಾಗ ಕೊಡು ಅಂತ ಹೇಳಿ ಅವ್ಳಿಗೆ ಆಗಲೆಲ್ಲ ಹೇಳ್ತಾ ಇದ್ದೆ. ಅದರಂತನ ಆಕೆ ಪಾಲನೆ ಮಾಡ್ಕೊಂಬಂದಾಳ. ಅದರ ಮಾತಾಜಿಯವ್ರು ಇಷ್ಟೊಂದು ದೊಡ್ಡ ಕಾರ್ಯ ಮಾಡ್ತಾ ಇರುವಾಗ ನಾವು ಸ್ವಲ್ಪ ಆದರೂ ಅವ್ರಿಗೆ ಅಳಲಿ ಸೇವೆ ಆದರೂ ನಾವು ಮಾಡಬೇಕು ನಮ್ಮ ತನು ಮನದಂದಿಂದ ಅಂಥೇಳಿ ಎಷ್ಟು ನಾವು ಮಾಡಬೇಕು ಅಂತ ಅವರಿಗೆ ತುಂಬ ಅವರಿಗೆ ಇದನ್ನು ಮಾಡಿಕೊಂಡೆ. ನಾನು ಎಷ್ಟು ಅದಕ್ಕೈತೆ ಅಷ್ಟಾದರೂ ಮಾಡಿ ನಾವು ಇದರಿಂದ ಮುಕ್ತಿ ಪಡಿಬೇಕು, ನಾವು ಈ ಧರ್ಮದಲ್ಲೇ ನಾವು ಪಾಲನೆ ಮಾಡ್ಕೊಂಡು ಇದಾಗಬೇಕು ಅಂತ ನಮ್ಮದು ಇದರೊಳಗೆ ನಮ್ಮ ಆಶಯ ಹೊಂದಿ ನಾವು ಇದ್ರೊಳಗೆ ಬಂದಿದ್ದೇವೆ. ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಶರಣ ಶರಣ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮ ಕುಠಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಸೃಷ್ಟಿಕರ್ತನು ಸರ್ವಶಕ್ತನೂ ಆದ ಲಿಂಗದೇವನನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ಧರ್ಮಕರ್ತ ಮಂತ್ರಪುರುಷ ಗುರು ಬಸವಣ್ಣನವರನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನು ಮನದಲ್ಲಿ ನೆನೆದು ಇಲ್ಲಿ ಸಮಾವೇಶವಾದ ಎಲ್ಲ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀಗಿರಿಯ ಸುಕ್ಷೇತ್ರಕ್ಕಿಂದು ಹೋಗಿ ಯಾತ್ರೆಯ ಮಾಡಿ ಬಂದೆ. ಶ್ರೀಗಿರಿಯು ಶರೀರದೊಳಗುಂಟು. ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮವು ಬೇರುಂಟು. 6 ಬೆಟ್ಟವ ದಾಟಿ ನಡೆದು 3 ಕೊಳ್ಳದ ಮೂಲ ಕಿಳಿದು ಏರಿದೆನು ಕೈಲಾಸ ದ್ವಾರವ. ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನು. 7 ಸುತ್ತಿನ ಕೋಟೆಯೊಳಗೆ ನೀಲದುಪ್ಪರಿಗೆಗಳ ನಡುವೆ ತಾಳ ಮದ್ದಲೆ ಬೇರಿ ಗಂಟೆಗಳು. ಓಂ ಶ್ರೀ ಗುರು ಸಿದ್ಧ ವೇಳೆ ವೇಳೆಗೆ ತಾವೇ ನುಡಿವವು. 9 ಬಾಗಿಲುಗಳು ಅದರೋಳ್ ಹಿಂಬಾದ ಬೀದಿಗಳು 4 ತುಂಬಿ ಸೂಸುವ ಕೊಳಗಳೆಳುಂಟು. ಓಂ ಶ್ರೀ ಗುರು ಸಿದ್ಧ ಸ್ತಂಭವೆರಡು ಶಿಖರ ಒಂದುಂಟು. ಪಾತಾಳ ಗಂಗೆ 7 ಮಿಂದು ಓತು ಶಿಖರೇಶ್ವರನಿಗೆರಗಿ ಜ್ಯೋತಿರ್ಲಿಂಗಕ್ಕೆ ದೃಷ್ಟಿಯ ನಿಟ್ಟೇನು. ಓಂ ಶ್ರೀ ಗುರು ಸಿದ್ಧ ಜ್ಯೋತಿರ್ಲಿಂಗವು ಕರದಿ ಕಾಣಿಸಿತು. ಬರುವ ಕೋಣಗಳೆಂಟನು ಬಡಿದೆ ಹಿರಿಯ ಹುಲಿಗಳ ನಾರ ತಡೆದೆ. ಮೊರವ ಸರ್ಪನ ಹೆಡೆಯ ಮೆಟ್ಟಿದೆನು. ಓಂ ಶ್ರೀ ಗುರು ಸಿದ್ಧ
ಚರಿಪ ಕಪಿಯನು ಹಿಡಿದು ಕಟ್ಟಿದೆನು. ಸಪ್ತ ನದಿಯ ಸಂಗಮ ದಾಟಿ ಗುಪ್ತ ಕದಳಿಯ ಬನದೋಳು ಸುಳಿದು ಇಪ್ಪ ಗುಹೆಯೊಳಗೊಬ್ಬನೇ ಹೊಕ್ಕೇನು. ಓಂ ಶ್ರೀ ಗುರು ಸಿದ್ಧ ಸಪ್ತ ವರ್ಣದ ಲಿಂಗವ ಕಂಡೇನು. ಇಂದ್ರ ದಿಕ್ಕಿನೊಳೆದ್ದ ಸೂರ್ಯ ಚಂದ್ರಗುಪ್ತದ ಪುರದೋಳು ಮುಳುಗೆ ಚಂದ ಚಂದದ ಬೆಳಕು ತೋರ್ಪುವುದು. ಓಂ ಶ್ರೀ ಗುರು ಸಿದ್ಧ ನಿಂದು ನೋಡಲು ಬಯಲಿಗೆ ಬಯಲದು. ಗಿರಿಯ ಶಿಖರದ ಅಗ್ನಿ ಮುಖದೋಳ್ ಇರುವ ಅರ್ಕೇಶ್ವರನ ಹಿಂದೆ ಸುರಿಯುವುದಮೃತ ಪಂಚಧಾರೆಯು. ಓಂ ಶ್ರೀ ಗುರು ಸಿದ್ಧ ಅರಿದು ಸೇವಿಸೆ ಮರಣವಿಲ್ಲವು. ಇಂತು ಶ್ರೀಶೈಲದ ಘನವ ಭ್ರಾಂತಿ ಎಳಿದು ತಿರುಗಿ ನೋಡಿ ಅಂತರಂಗದ ಗುಡಿಯ ಹೊಕ್ಕೇನು. ಓಂ ಶ್ರೀ ಗುರು ಸಿದ್ಧ ಶಾಂತ ಮಲ್ಲನೆ ನೀನೇ ಆಗಿರ್ದೆ. ಶ್ರೀಗಿರಿಯ ಸುಕ್ಷೇತ್ರಕ್ಕಿಂದು ಹೋಗಿ ಯಾತ್ರೆಯ ಮಾಡಿ ಬಂದೆ. ಶ್ರೀಗಿರಿಯು ಶರೀರದೊಳಗುಂಟು. ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮವು ಬೇರುಂಟು. ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮವು ಬೇರುಂಟು. ಇಂದು ನಾನು ಲಿಂಗಾಯತ ಧರ್ಮದ ದರ್ಶನಶಾಸ್ತ್ರವಾದ ಷಟ್ಸ್ಥಳದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಷಟ್ಸ್ಥಳಕ್ಕೆ ಒಂದು ಸಿದ್ಧಾಂತ ಇದೆ, ಆದರೆ ಷಟ್ಸ್ಥಳವೇ ಸಿದ್ಧಾಂತವಲ್ಲ, ಅದು ದರ್ಶನಶಾಸ್ತ್ರ. ಪ್ರತಿಯೊಂದು ಧರ್ಮಕ್ಕೂ ಕೂಡ ಜೀವ, ಜಗತ್ತು, ಈಶ್ವರ ಈ ಮೂರನ್ನು ವಿವೇಚನೆ ಮಾಡುವಂತಹ ಒಂದು ಸಿದ್ಧಾಂತ ಇರುತ್ತೆ. ಸಿದ್ಧಾಂತವನ್ನ ಬೋಧನೆ ಮಾಡಿ ಒಂದು ಸತ್ಯವನ್ನ, ಧ್ಯೇಯ ವಸ್ತುವನ್ನ ಗುರುತಿಸಿಕೊಟ್ಟ ಮೇಲೆ ಅದನ್ನು ತಲುಪಲಿಕ್ಕೆ ಒಂದು ದಾರಿಯನ್ನು ಅವಲಂಬಿಸಬೇಕು. ಆ ದಾರಿಯೇ ಸಾಧನ ಅಥವಾ ಯೋಗ. ಈ ಧ್ಯೇಯವನ್ನು ತಲುಪಲಿಕ್ಕೋಸ್ಕರ ಸಾಧಕ, ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್, ಸಾಧಕನು ಒಂದು ಯಾತ್ರೆಯನ್ನ ಮಾಡಬೇಕು ಅಂತ ಹೊರಟಾಗ ಅವನಿಗೆ ವಿವಿಧ ಅನುಭವಗಳಾಗ್ತಾ ಇದ್ದಾವೆ. ಅದಕ್ಕೆ ದರ್ಶನ ಅನ್ನೋದು. ಈ ರೀತಿಯಾಗಿ ಷಟ್ಸ್ಥಳವು 6 ಹಂತದಲ್ಲಿ ದಿವ್ಯಾನುಭವದ ಸರಮಾಲೆಯನ್ನ ತೆರೆದಿಡ್ತಾ ಇದೆ. ಜೀವ, ಜಗತ್ತು, ಈಶ್ವರ ಈ ಮೂರರ ಸಂಬಂಧವನ್ನು ವಿವೇಚನೆ ಮಾಡುವಂಥ ಸಿದ್ಧಾಂತ ಶೂನ್ಯ ಸಿದ್ಧಾಂತ. ನಮ್ಮ ಜೀವನದ ಗುರಿ ಶೂನ್ಯ ಸಂಪಾದನೆ. ಇಲ್ಲಿ ಶೂನ್ಯ ಅಂದರೆ ಪರಿಪೂರ್ಣ ಬಯಲಾದಂಥ ಪರಮಾತ್ಮ. ಈ ಬಯಲು ಅಥವಾ ಈ ಶೂನ್ಯ ಏನೂ ಇಲ್ಲದೆ ಇರುವ ಪೊಳ್ಳಾದಂಥ ಬಯಲಲ್ಲ, ಎಲ್ಲವನ್ನ ಒಳಗೊಂಡ, ಎಲ್ಲವನ್ನ ತುಂಬಿಕೊಂಡಂಥ ಪರಿಪೂರ್ಣವಾದ ಬಯಲು. ಇಂಥ ಶೂನ್ಯವನ್ನ ಸಂಪಾದನೆ ಮಾಡಿಕೊಳ್ಳುವುದೇ ನಮ್ಮ ಜೀವನದ ಗುರಿ. ಎರಡನೇದಾಗಿ 0 ಪರಿಪೂರ್ಣತೆಯ ಸಂಕೇತ. ಹಾಗೆ ಶೂನ್ಯ ಸಂಪಾದನೆ ಅಂದರೆ ಪರಿಪೂರ್ಣತೆಯನ್ನು ಸಂಪಾದನೆ ಮಾಡಿಕೊಳ್ಳುವುದು ನಮ್ಮ ಜೀವನದ ಗುರಿ.
ಪರಮಾತ್ಮನು ಶೂನ್ಯ ಸ್ವರೂಪ, ಇಂಥ ಪರಮಾತ್ಮನ ತಲುಪಬೇಕು ಅಂತ ಹೇಳಿ ಜೀವಾತ್ಮ ಸಾಧನೆಯ ಬೆಟ್ಟವನ್ನು ಏರ್ತಾ ಹೋಗುವಾಗ ವಿವಿಧ ಹಂತಗಳಲ್ಲಿ ನಿಂತು ನೋಡುವಾಗ ವಿವಿಧ ಅನುಭವಗಳನ್ನು ಆತ ಪಡಿತಾ ಇದ್ದಾನೆ. ಸೈಕೋ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್, ಆತ್ಮಿಕ ಮತ್ತು ಆಧ್ಯಾತ್ಮಿಕವಾದ ಅನುಭವಗಳು, ಇವುಗಳನ್ನು ವಿವರಿಸುವುದೇ ಷಟ್ಸ್ಥಲ ದರ್ಶನ. ಚಾರ್ಲ್ಸ್ ಡಾರ್ವಿನ್ನು ಈ ಜಗತ್ತಿನಲ್ಲಿ ಏಕಕೋಶ ಜೀವಿಯಾದ ಅಮೀಬಾದಿಂದ ಬಹುಕೋಶ ಜೀವಿಯಾದ ಮಾನವನವರೆಗೆ, ಫ್ರಮ್ ಮಾನೋಸೆಲ್ಯುಲಾರ್ ಅಮೀಬಾ ಟು ಮಲ್ಟಿ ಸೆಲ್ಯುಲಾರ್ ಹ್ಯೂಮನ್ ಬೀಯಿಂಗ್, ಒಂದು ವಿಶಿಷ್ಟವಾದ ವಿಕಾಸ ಸಾಗಿದೆ. ಅದು ನೈಸರ್ಗಿಕ ವಿಕಾಸ, ಭೌತಿಕವಾದಂಥ ವಿಕಾಸ. ಅದೇ ರೀತಿ ಮಾನವನಿಂದ ಅತಿಮಾನವನವರೆಗೂ ಕೂಡ ಒಂದು ವಿಕಾಸ ಸಾಗಿದೆ. ಇದು ಆಧ್ಯಾತ್ಮಿಕವಾದ ವಿಕಾಸ. ಬಹಳ ನಿಧಾನಗತಿಯಿಂದ ಸೂಕ್ಷ್ಮವಾಗಿ ಇದು ನಿಸರ್ಗದಲ್ಲಿ ನಡೀತಾನೇ ಇದೆ. ಮನುಷ್ಯ ಬಯಸಲಿ ಬಿಡಲಿ ಆ ರೀತಿಯ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಸ್ವತಃ ನೀವೇ ನೋಡ್ಬೋದು, ನಿಮ್ಮ ತಾತನ ಕಾಲಕ್ಕಿಂತಲೂ ಕೂಡ ನಿಮ್ಮ ತಂದೆಯ ಕಾಲಕ್ಕೆ ಬುದ್ಧಿವಂತಿಕೆಯ ಮಟ್ಟ ಜಾಸ್ತಿ ಆಯಿತು. ನಿಮ್ಮ ತಂದೆ ಕಾಲಕ್ಕಿಂತ ಈಗಿನ ಮಟ್ಟಕ್ಕೆ ನೋಡಿದಾಗ ಬುದ್ಧಿವಂತಿಕೆ ಇನ್ನೂ ಜಾಸ್ತಿ ಆಗಿದೆ. ನಿಮ್ಮ ಮಕ್ಕಳನ್ನು ನೋಡಿದಾಗ ನಿಮ್ಗೆ ಅನಿಸ್ತದೆ ಅವ್ರು ಎಷ್ಟು ಚುರುಕಿರ್ತಾರೆ ಇವಾಗ ಹುಟ್ಟುವಂಥ ಮಕ್ಕಳು ಅಂತ ನೋಡಿದಾಗ ಬುದ್ಧಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹೀಗೆ ಒಂದು ಆತ್ಮಿಕ ವಿಕಾಸ ನಿಧಾನಗತಿಯಲ್ಲಿ ನಡೀತಾ ಇದೆ. ಆದರೆ ಇದನ್ನು ತ್ವರಿತಗತಿಯಲ್ಲಿ ಮಾಡಿ ಇದೇ ಜನ್ಮದಲ್ಲಿಯೇ ಮುಕ್ತಿಯನ್ನು ತಂದುಕೊಡುವಂಥ ಒಂದು ವೇಗವರ್ಧಕವಾಗಿ ಷಟ್ಸ್ಥಲ ಸಾಧನೆಯು ಸಹಾಯ ಮಾಡ್ತಾ ಇದೆ. ಈಗ ಆಕ್ಸಿಜನ್ ಅನ್ನು ಉತ್ಪತ್ತಿ ಮಾಡಬೇಕಾದ್ರೆ ಪೊಟ್ಯಾಸಿಯಂ ಕ್ಲೋರೈಟ್ ಅನ್ನು ಹಾಕಿ ಕುದಿಸ್ತಾರೆ. ಕೇವಲ ಅದೊಂದನ್ನೇ ಕುದಿಸಿದಾಗ ನಿಧಾನವಾಗಿ ಬಿಡುಗಡೆಯಾಗುವಂಥ ಆಕ್ಸಿಜನ್ನು ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನುವ ಕೆಟಲಿಟಿಕ್ ಏಜೆಂಟ್ ಅನ್ನು ಹಾಕಿದಾಗ ತ್ವರಿತಗತಿಯಲ್ಲಿ ಅದು ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಿಧಾನವಾಗಿ ಸಾಗಿರುವಂತಹ ಈ ಎವಲ್ಯೂಷನ್ ವಿಕಾಸವನ್ನು ನಾವು ಸಾಧನೆಯಿಂದ ತ್ವರಿತಗೊಳಿಸಲಿಕ್ಕೆ ಬರ್ತಾ ಇದೆ. ಅದಕ್ಕಾಗಿ ಷಟ್ಸ್ಥಲ ಅನ್ನುವಂಥದ್ದು ನಮ್ಮ ಸಾಧನೆಯನ್ನು ತ್ವರಿತಗೊಳಿಸುವಂಥ ಒಂದು ಸಾಧನ ಅನ್ನುವಂಥ ತಿಳ್ಕೋಬೇಕು ನಾವು. ಒಬ್ಬನೇ ಆಗಿದ್ದಂಥ ಪರಮಾತ್ಮ ಈ ಬಹುವಿಧವಾದಂಥ ಜಗತ್ತು ಆದ. ಇದಕ್ಕೆ 36 ಹಂತಗಳನ್ನು ತತ್ವಜ್ಞಾನದಲ್ಲಿ ಗುರುತಿಸಲಾಗಿದೆ. 36 ಹಂತಗಳಲ್ಲಿ ಒಂದೇ ಆಗಿದ್ದಂಥ ಪರಮಾತ್ಮ ಹಲವು ವರ್ಣದ ಈ ಜಗತ್ತಾಗಿ ರೂಪುಗೊಂಡ. ಜೀವಾತ್ಮರುಗಳು ಸಚರಾಚರ ಸೃಷ್ಟಿ ಇಲ್ಲಿ ಆಯಿತು. ಒಂದು ಅಚರ ಸೃಷ್ಟಿ, ಜಡವಾದ ಜಗತ್ತು. ಇನ್ನೊಂದು ಚೈತನ್ಯಾತ್ಮರುಗಳಾದಂಥ ಜೀವಾತ್ಮರುಗಳು. ಹೀಗೆ ಸಚರ ಅಚರ ಇವೆರಡನ್ನೂ ಕೂಡ ಪರಮಾತ್ಮನು ಸೃಷ್ಟಿ ಮಾಡಿದ ಮೇಲೆ ಇದೀಗ ಈ ಜೀವಾತ್ಮರುಗಳಲ್ಲಿ ಒಂದು ಹಂಬಲ ಉಂಟು. ಏನದು ಅಂದರೆ, ಯಾವ ಮೂಲ ನೆಲೆಯಿಂದ ನಾವು ಬಂದಿದ್ದೇವೆಯೋ ಆ ಮೂಲವನ್ನು ಪುನಃ ಹೋಗಿ ಸೇರಿಕೊಳ್ಳಬೇಕು. ಇದಕ್ಕೊಂದು ನದಿಯ ಉದಾಹರಣೆಯನ್ನು ಕೊಡ್ತೀವಿ. ಈಗ ಹನಿ ಹನಿ ಬೀಳ್ತವೆ, ಒಂದು ಹನಿ ಇನ್ನೊಂದು ಹನಿ ಜೊತೆಗೆ ಸೇರುತ್ತೆ. ಈ ಹನಿಗಳು ಎಲ್ಲಿಂದ ಬಂದವು? ಸಮುದ್ರದಲ್ಲಿರುವ ನೀರು ಕಾಯ್ದು ಉಗಿಯಾಗಿ ಮೇಲೆ ಹೋಗುತ್ತೆ. ಸಮುದ್ರದ ನೀರು ಕಾಯ್ದು ಉಗಿಯಾಗಿ ಮೇಲೆ ಹೋಗಿ ನಂತರ ಹನಿ ಹನಿಯಾಗಿ ಬೀಳುತ್ತೆ.
ಹನಿಗಳು ಒಂದಕ್ಕೊಂದು ಸೇರ್ತವೆ. ಹಲವಾರು ಹನಿಗಳು ಸೇರಿ ಒಂದು ತೊರೆ ಆಗ್ತವೆ, ಝರಿಗಳಾಗ್ತವೆ. ಹಲವಾರು ಝರಿಗಳು ಸೇರಿ ಒಂದು ತೊರೆ ಆಗುತ್ತೆ. ಹಲವಾರು ತೊರೆಗಳು ಸೇರಿ ಒಂದು ನದಿ ಆಗುತ್ತೆ. ಈ ನದಿ ಸಮುದ್ರದ ಕಡೆಗೆ ಓಡುತ್ತೆ. ಯಾಕೆ ಓಡುತ್ತೆ? ತನ್ನ ಮೂಲ ಜಾಗವನ್ನು, ತನ್ನ ಮೂಲ ಸ್ಥಾನ, ನೀರು ಹುಟ್ಟಿದಂಥ ಮೂಲ ಸ್ಥಾನ ಸಮುದ್ರ. ಅದಕ್ಕಾಗಿ ತನ್ನ ತವರು ಮನೆಯನ್ನು ಸೇರ್ಕೋಬೇಕು ಅಂತ ಹೇಳಿ ನದಿ ನಿರಂತರವಾಗಿ ಓಡ್ತಾ ಇದೆ. ಹಾಗೆ ಈ ಜೀವಾತ್ಮನು ಕೂಡ ತನ್ನ ಮೂಲ ನೆಲೆಯನ್ನ ಸೇರಬೇಕು ಅಂತ ಹೇಳಿ ನಿರಂತರವಾಗಿ ಹಂಬಲಿಸ್ತಾ ಇರ್ತದೆ. ಇದಕ್ಕಾಗಿ ಒಂದು ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ. ಒಂದು ರುದ್ರಾಕ್ಷಿ ಮಾಲೆ ಇರುತ್ತೆ. ಈ ರುದ್ರಾಕ್ಷಿ ಮಾಲೆಯಲ್ಲಿ ದಾರ ಒಂದು ಜಾಗದಿಂದ ಹೊರಟಿದೆ. ಒಂದು ಜಾಗದಿಂದ ಹೊರಟಂತ ದಾರ ಹಲವಾರು ಮಣಿಗಳನ್ನು ಪೋಣಿಸಿ ಪುನಃ ಬಂದು ಆ ಒಂದು ಜಾಗಕ್ಕೆ ಸೇರ್ತಾ ಇದೆ. ಅದೇ ರೀತಿಯಲ್ಲಿ ಒಂದೇ ಆಗಿರುವಂತಹ ಪರಮಾತ್ಮ, ಅದರಿಂದ ಈ ಜೀವಾತ್ಮ ಅನ್ನುವ ದಾರ ಹೊರಟಿದೆ. ಅನಂತ ಜನ್ಮಗಳು ಅನ್ನುವ ಮಣಿಗಳನ್ನು ಪೋಣಿಸಿ ಕಡೆಯ ಜನ್ಮದಲ್ಲಿ ಮತ್ತೆ ಪುನಃ ಏಕಮೇವ ದ್ವಿತೀಯನಾದ ಪರಮಾತ್ಮನಲ್ಲಿ ಅದು ಒಡಬೆರೆದು ಒಂದಾಗ್ತಾ ಇದೆ. ಆದ್ದರಿಂದ ಈ ಜೀವಕ್ಕೆ ಪುನಃ ತನ್ನ ಮೂಲವನ್ನು ಸೇರೋ ತನಕವೂ ಕೂಡ ಸಮಾಧಾನವಿಲ್ಲ, ನಿರಂತರವಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಒಂದು ಪ್ರಯತ್ನದಲ್ಲಿ ಹಂತಗಳು ಬರ್ತವೆ. ಆ ಹಂತಗಳಿಗೆ ಷಟ್ ಸ್ಥಳಗಳು ಅಂತ ಹೇಳಿ ಕರೆಯಲಾಗಿದೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ 6ಕ್ಕೆ ಷಟ್ ಸ್ಥಳಗಳು ಅಂತ ಹೇಳಿ ಹೇಳಲಾಗ್ತಾ ಇದೆ. ಸಾಧಕನ ಯಾತ್ರೆ ಪ್ರಾರಂಭವಾಗುವುದು ಭಕ್ತ ಸ್ಥಳದಿಂದ ಆದರೂ ಕೂಡ ಇದಕ್ಕೆ ಪೂರ್ವ ಸಿದ್ಧತಾ ಸ್ಥಳಗಳು ಬರ್ತವೆ. ಪೂರ್ವ ಸಿದ್ಧತಾ ಸ್ಥಳಗಳು ಯಾವ್ಯಾವು ಅಂದರೆ, ಮೊದಲನೇದು ಪಿಂಡ ಸ್ಥಳ. ಈ ಜೀವಾತ್ಮ ಅನಂತ ಕಾಲ ಭವದಲ್ಲಿ ಮೈ ಮರೆತಿರುತ್ತೆ. ಸುಖಭೋಗಗಳಲ್ಲಿ ತಲ್ಲೀನವಾಗಿ ಸಂತೋಷದಿಂದ ವಿಷಯಾಸಕ್ತಿಯನ್ನು ಅನುಭವಿಸ್ತಾ ಅನಂತ ಕಾಲ ಅನಂತ ಜನ್ಮಗಳಲ್ಲಿ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಗಾಢವಾದ ನಿದ್ರೆಗೆ ಒಳಗಾಗಿ ಮಾಯೆಯು ಹಾಡ್ತಾ ಇರುವಂತಹ ಜೋಗುಳವನ್ನು ಕೇಳ್ತಾ ಆನಂದಿಸ್ತಾ ಮಲಗಿರುವಾಗ ಒಂದು ದಿನ ಇದಕ್ಕೆ ಎಚ್ಚರವಾಗ್ತಾ ಇದೆ. ಒಬ್ಬ ಗುರುಗಳ ದರ್ಶನದಿಂದಲೋ, ಒಂದು ಪ್ರವಚನ ಕೇಳಿಯೋ, ಅಥವಾ ಒಂದು ಪುಸ್ತಕವನ್ನು ಓದಿಯೋ, ಅಥವಾ ಏನಾದರೂ ಒಂದು ಘಟನೆ ನಡೆದೋ, ಈ ಜೀವನ ಅಂದರೆ ಇಷ್ಟೇನೆ ಅಂತ ಹೇಳಿ ಅನಿಸಿ ಒಂದು ಬಗೆಯ ಎಚ್ಚರ ಮೂಡ್ತದೆ. ನಾನು ಯಾರು? ನಾನು ಅಂದರೆ ಕೇವಲ ಈ ಕಣ್ಣು, ಕಾಲು, ಕಿವಿ, ಕೈ, ಮೂಗು, ಬಾಯಿ ಇರುವ ಶರೀರವೇ ನಾನೋ ಅಥವಾ ಮತ್ತೇನಾದರೂ ನಾನೋ ಅಂತ ವಿಚಾರ ಬರ್ತದೆ. ಆಗ ಸತ್ಯವನ್ನ ಪ್ರಶ್ನಿಸ್ತಾ ಹೋದಾಗ ಅಂತಿಮವಾಗಿ ಎಲ್ಲಿಗೆ ಹೋಗ್ಬಿಟ್ಟುತ್ತೆ? ನಾನು ಅಂದರೆ ಬಿದ್ದು ಹೋಗುವ ಶರೀರವಲ್ಲ, ಕೈ, ಕಾಲು, ಕಿವಿ, ಕಣ್ಣು, ಮೂಗು, ಬಾಯಿಯಿಂದ ಆದಂಥ ಭೌತಿಕವಾದ ದೇಹವಲ್ಲ. ನಾನು ಅಂದರೆ ಇದೆಲ್ಲವನ್ನು ಆಡಿಸುವಂಥ ಚೈತನ್ಯವೇ ನಾನು. ಈ ಪ್ರಜ್ಞೆ ಯಾವಾಗ ಮೂಡುತ್ತೋ ಇದಕ್ಕೆ ಪಿಂಡ ಸ್ಥಳ ಅಂತೇಳಿ ಕರೀತಾ ಇದ್ದಾರೆ. ಪಿಂಡ ಅಂದ್ರೆ ಆತ್ಮ, ಆತ್ಮಸ್ಥಳ. ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನ ನಿಲವನ್ನು ಹಾರು ಅರಿಯಬಾರದು. ನೋಡಿ, ನೆಲದ ಮರೆಯ ನಿಧಾನದಂತೆ, ಭೂಮಿಯ ಮರೆಯಲ್ಲಿ ಹುದುಗಿರುವಂಥ ನಿಧಿಯಂತೆ. ಈಗ ಈ ನೆಲದೊಳಗೆ ಕೆಳಗಡೆ ಕಬ್ಬಿಣದ ಅದಿರಿದೆಯೋ ಗೊತ್ತಿಲ್ಲ, ಬಂಗಾರದ ಅದಿರಿರ್ಬೋದು ಗೊತ್ತಿಲ್ಲ, ಅದು ಹುದುಗಿಕೊಂಡಿದೆ ಭೂಮಿಯಲ್ಲಿ.
ಭೂಮಿಯಲ್ಲಿ ಹುದುಗಿಕೊಂಡಿರುವುದನ್ನ ನಾವು ಸಾಧನೆಯಿಂದ ಹೊರಗೆ ತೆಗಿಬೇಕಾಗ್ತದೆ. ಹಾಗೆ ನೆಲದ ಮರೆಯ ನಿಧಾನದಂತೆ ಆತ್ಮತತ್ವ ಅನ್ನುವ ನಿಧಿಯೂ ಕೂಡ ಈ ದೇಹದಲ್ಲಿ ಹುದುಗಿಕೊಂಡಿದೆ. ಫಲದ ಮರೆಯ ರುಚಿಯಂತೆ ಒಂದು ಹಣ್ಣಿದೆ, ಆ ಹಣ್ಣಿನ ರುಚಿ ಹೇಗಿದೆ ಗೊತ್ತಿಲ್ಲ, ಅದನ್ನ ತಿಂದಾಗಲೇ ನಮಗೆ ಗೊತ್ತು. ಅದೇ ರೀತಿ ನಮ್ಮೊಳಗಡೆ ಆತ್ಮ ಅನ್ನುವ ಹಣ್ಣಿದೆ, ಅದರ ರುಚಿ ಈ ಸಾಮಾನ್ಯ ಮನುಷ್ಯನಿಗೆ ಗೊತ್ತಿಲ್ಲ. ಆತ್ಮಾನುಭೂತಿಯನ್ನು ಪಡೆದುಕೊಂಡಾಗಲೇ ಅದರ ರುಚಿ ಏನು ಅನ್ನೋದು ಇವನಿಗೆ ಗೊತ್ತಾಗೋದು. ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ. ಎಳ್ಳು ಕಾಳಿದೆ, ಎಳ್ಳು ಕಾಳಿನಲ್ಲಿ ಇರುವ ಚೊಟ್ಟನ್ನ, ಎಳ್ಳು ಕಾಳಿನಲ್ಲಿರುವಂಥ ಚೊಟ್ಟನ್ನ ಬೇರ್ಪಡಿಸಿದಾಗ ಎಣ್ಣೆ ಸಿಗ್ತಾ ಇದೆ. ಅದೇ ರೀತಿ ಈ ಶರೀರದಲ್ಲಿ ಈ ಜೀವಾತ್ಮ ಅಂತೇನಿದೆಯೋ, ಜೀವಾತ್ಮದಲ್ಲಿರುವ ಬಲಿನಾಂತಃಕರಣಗಳನ್ನು ಬೇರೆ ಮಾಡಿದಾಗ ಆತ್ಮ ಅನ್ನುವಂಥ ಎಣ್ಣೆ ಸಿಗುತ್ತೆ. ಅಂತಃಕರಣಗಳ ಮಲಿನತೆ, ಈಗ ಒಂದು ಅಡುಗೆ ಮನೆ ಒಳಗೆ ಹೊಗೆಗೂಡಿ ಇಲ್ಲದೆ ಇರೋ ಅಡುಗೆ ಮನೆ ಒಳಗೆ ಒಂದು ಬಲ್ಬ್ ಇರುತ್ತೆ ಅನ್ಕೊಳ್ಳಿ. ಆ ಬಲ್ಬು ಹೊಗೆ ಬಡ್ದು 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 ಮಂಕಾಗಿರುತ್ತೆ. ಬಲ್ಬಿಗೆ ಏನೂ ಆಗಿರಲ್ಲ, ಒಳಗೇನೂ ಆಗಿರಲ್ಲ, ಹೊಗೆ ಆವರಿಸಿಕೊಂಡು ಅದು ಮಂಕಾಗಿದೆ ಅಷ್ಟೇ. ಅದನ್ನ ನಾವು ಒಡೆಯಲ್ಲ, ಒದ್ದೆ ಬಟ್ಟೆ ತಗೊಂಡು ಒರೆಸ್ತೀವಿ. ಒದ್ದೆ ಬಟ್ಟೆ ತಗೊಂಡು ಒರೆಸಿದಾಗ ಮತ್ತೆ ತನ್ನ ಉಜ್ವಲ ಕಾಂತಿಯಿಂದ ಬಲ್ಬು ಬೆಳಗ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಅಂತಃಕರಣಗಳು ಮಲಿನಗೊಂಡು ಆವೃತವಾಗಿವೆ ಆತ್ಮನಿಗೆ. ಆತ್ಮ ಪ್ಲಸ್ ಅಂತಃಕರಣ ಈಸ್ ಈಕ್ವಲ್ ಟು ಜೀವಾತ್ಮ, ಜೀವಾತ್ಮ ಮೈನಸ್ ಅಂತಃಕರಣ ಈಸ್ ಈಕ್ವಲ್ ಟು ಆತ್ಮ. ಆದ್ದರಿಂದ ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ ಈ ಆತ್ಮದ ಚಿದಗ್ನಿ ಹೇಗೆ ಅಡಗಿಕೊಂಡಿದೆ ಅಂದ್ರೆ ಮರದ ಮರೆಯಲ್ಲಿ, ಕಟ್ಟಿಗೆಯ ಮರೆಯಲ್ಲಿ ಇರುವಂತ ಬೆಂಕಿಯಂತೆ ಅಡಗಿಕೊಂಡಿದೆ. ಭಾವದ ಮರೆಯ ಬ್ರಹ್ಮವಾಗಿ ಚನ್ನಮಲ್ಲಿಕಾರ್ಜುನ ನನ್ನೊಳಗೆ ನೆಲೆಸಿದ್ದಾನೆ. ಅಂದ್ರೆ ಆತ್ಮ ಭಾವದ ಮರೆಯ ಬ್ರಹ್ಮವಾಗಿದ್ದಾನೆ. ಭಾವ ಅಂದರೆ ಜೀವ, ಜೀವದ ಮರೆಯಲ್ಲಿ ಈ ಆತ್ಮ ನೆಲೆಸಿದೆ ಅನ್ನೋ ಮಾತನ್ನ ಆತ್ಮಾದೇವಿ ಹೇಳೋ ರೀತಿಯಲ್ಲಿ ಜೀವಾತ್ಮನಿಗೆ ಒಂದು ಎಚ್ಚರ ಉಂಟಾಗ್ತಾ ಇದೆ. ಎಚ್ಚರ, ಈ ಎಚ್ಚರಕ್ಕೇನೆ ಏನಂತಾರೆ ಪಿಂಡಸ್ಥಲ ಅಂತ ಕರೀತಾ ಇದ್ದಾರೆ. ಜಡರ ದಾಸಮಯ್ಯನವರು ಕೂಡ ಹೇಳಿದ್ದಾರೆ, ಮರದೊಳಗೆ ಮಂದಾಗ್ರಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತರಿಸಿದೆ, ಶರೀರದೊಳಗೆ ಆತ್ಮನ ಯಾರಿಗೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಬೇರಕ್ಕೆ ಬೆರಗಾದೆನಯ್ಯ ರಾಮನಾಥ. ನೋಡಿ, ಮರದೊಳಗೆ ಮಂದಾಗ್ನಿ, ಕಟ್ಟಿಗೆಯಲ್ಲಿ ಬೆಂಕಿ ಇದೆ,